ಅಶೋಕ್ ಅವರಂತೂ ಇದ್ರ ಬಗ್ಗೆ ಏನು ಚಕಾರ ಎತ್ತಲ್ಲ. ನೀವೇನು ಅಶೋಕ್ ಸರ್ ಜಾತಕ ಹೇಳ್ಕೊಂಡೆ ಎದ್ದು ಬಿಡ್ತೀರಾ, ಜ್ಯೋತಿಷ್ಯ ಹೇಳ್ಕೊಂಡೆ ಎದ್ದು ಬಿಡ್ತೀರಾ. ಏನೋ ಅವ್ರ ಕುರ್ಚಿಗೆ ಏನಾದರೂ ಕಂಟಕ ಬಂದರೆ ಒಳ್ಳೆ ಸೀನಿಯರ್ ಪೊಲಿಟಿಷಿಯನ್ಸ್ಗೆ ಜಾತಕ ಜ್ಯೋತಿಷ್ಯ ಹೇಳೇ ಭವಿಷ್ಯ ಕಟ್ಕೊಳ್ಳಂಗಿದ್ದಾರೆ. ಬಟ್ ನಿಮ್ಮ ಹೊಸ ಪ್ರೊಫೆಷನ್ಗೆ ಆಲ್ ದಿ ಬೆಸ್ಟ್ ಸರ್. ಮನೆಯ ಮಾಳಿಗೆ ಸೋರುತ್ತಿದೆ, ಅವ್ರ ಮನೆ ಮಾಳಿಗೆನೇ ಸೋರ್ತಾ ಇದೆ. ಇಲ್ಲಿ ನಮ್ಮ ಮೇಲೆ ಮಳೆ ಬೀಳ್ತಿದ್ರೆ ಛತ್ರಿ ಹಿಡಿಯೋಕ್ಕೆ ಬರ್ತಿದ್ದಾರೆ ಅಶೋಕ್ ಅವರು. ಅದೇನ ಅವ್ರದ್ದೇ ಕಷ್ಟ ಆಗಿದೆ ಪಾಪ. ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದಕ್ಕೆ ಬರ್ತಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕರಿಂದ ನಾನು ತುಂಬ ಒಂದು ಹೊಸ MLA ಸರ್, ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ. ನಮ್ಮ ಸರ್ಕಾರದ ಚಿಕ್ಕ ಪುಟ್ಟ ತಪ್ಪುಗಳನ್ನ ತೋರಿಸ್ಬೇಕು. ಫ್ಯಾಕ್ಟ್ ಒಂದು ಮಾತಾಡಲ್ಲ. ಅಲ್ಲಿ ಪೊಲೀಸವ್ರು ನೋಡಿಯಕ್ಕೆ ಹೋಗ್ತಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಡಿಸಿಪ್ಲಿನ್ಡ್ ಅಂತೆ. ಯಾರ್ದು ಸರ್ ಡಿಸಿಪ್ಲಿನ್ಡ್ ಪಾರ್ಟಿ? ನಮ್ಮ ಕಾಂಗ್ರೆಸ್ದು ಡಿಸಿಪ್ಲಿನ್ಡ್ ಪಾರ್ಟಿ. ನಾವು ಯಾರಾದರೂ ನಮ್ಮ ನಾಯಕರ ವಿರುದ್ಧ ಮಾತಾಡ್ತೀವ? ನಮ್ಮ ನಾಯಕರ ಡಿಶನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತೀವ? ನಾನೊಂದು ಶಾಸಕನಾಗಿ ಹೇಳ್ತೀನಿ, ನನ್ನ ಅಧ್ಯಕ್ಷರು, ನನ್ನ ಮುಖ್ಯಮಂತ್ರಿಗಳು, ನನ್ನ ಹೈಕಮಾಂಡ್ ಪ್ರದೀಪ್ ಕಸ ಗುಡಿಸೋದ್ರೆ KPCCಯಲ್ಲಿ ಕಸ ಗುಡಿಸ್ತೀನಿ. ಅಟ್ಲೀಸ್ಟ್ ಇವ್ರ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವ್ರಿಗೆ ದಮ್ಮು ತಾಕತ್ತಿಲ್ಲ ಅವ್ರ ಬಾಯಿ ಮುಚ್ಚೋಕ್ಕೆ. ಇದು ಯಾವ ಡಿಸಿಪ್ಲಿನ್ಡ್ ಪಾರ್ಟಿ ಸರ್? ನಮಗೂ ಒಂದು BJP ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ ಅಂತ. ಇವ್ರಿಗೆ ಇನ್ಡಿಸಿಪ್ಲಿನ್ ಡಿಕ್ಷನರಿಯಲ್ಲಿ ಇನ್ನು ಮುಂದೆ BJP ಅಂತ ಬರೀಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಗ್ಯಾರಂಟಿ ಕೊಟ್ಟು ದಿವಾಳಿಯಾಗಿದೆ ಸರ್ಕಾರ. ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೊಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಯಾಕೆ ಬಿಹಾರ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಇವ್ರಿಗೆ? ಎಲೆಕ್ಷನ್ ಇದೆ ಅಂತ ಅಲ್ವಾ? ಯಾಕೆ ಆಂಧ್ರ ಪ್ರದೇಶ್ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು? ಅಲಿಯನ್ಸ್ ಕಿತ್ಕೊಂಡು ಹೋದರೆ ಬಿದ್ದೋಗ್ತೀವಿ ಅಂತ ತಾನೆ. ಕರ್ನಾಟಕದಲ್ಲಿ BJP ಸರ್ಕಾರ ಇಲ್ಲ ಅಂತ ತಾನೆ ನಿಮ್ಮ ಬೇಜಾರು ಸರ್. 50 ಲಕ್ಷ ಕೋಟಿ ಬಡ್ಜೆಟ್, 4 ಲಕ್ಷ ಕೋಟಿ ನಾವು ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ಋಣ ತೀರಿಸ್ತಿದ್ದಾರೆ ಸರ್ ಅವರು. ನಾವು ಯಾರು ಕೊಡ್ತಿರೋದು ಗ್ಯಾರಂಟಿಗಳು? ನಮ್ಮದು 3 ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಗಾತ್ರ. ಅದರಲ್ಲಿ 50,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತಿದ್ದೀವಿ. ಇವಾಗ ನೋಡಿ, ನೀವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಎಜುಕೇಷನ್ ಫೀಲ್ಡ್ ಡೆವಲಪ್ಮೆಂಟ್ಗೆ ಕಾಸು ಬರ್ತಿದೆ. ಮೆನಿ ಬಿಗ್ ಪ್ಲೇಯರ್ಸ್ ಈಗ ಇದ್ರು ನಮ್ಮ ವಿಪ್ರೋಯಿಂದ ಅವರು 1,500 ಕೋಟಿ ಮೊಟ್ಟೆಗೆ ಕೊಡ್ತಿದ್ದಾರೆ. ನಾವು CSR ಫಂಡ್ ರೈಸ್ ಮಾಡ್ತಿದ್ದೀವಿ. ಕಾಸಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ಬಗ್ಗೆ ಅಷ್ಟು ಕನ್ಸನ್ ಇದ್ದರೆ ಕಾಸು ಕೊಡಬೇಕಲ್ಲ. ನಮ್ಮ ಹತ್ರ ಕಾಸಿಲ್ಲ ಅಂತಲೇ ಅನ್ಕೋಣ, ಕಾಸು ಕೊಡಬೇಕಲ್ಲ. ನನಗೆ ಭಾಳ ನೋವಾಗ್ತಿದೆ. ಆನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ, ಇಟ್ಸ್ ನಾಟ್ ಎ ಫೇರ್ ಬಡ್ಜೆಟ್. ನಿಮ್ಮಿಂದ ನಾವು ಇದು ನಿರೀಕ್ಷೆ ಮಾಡಿರಲಿಲ್ಲ. ಏನಾದರೂ ಕೇಳಕ್ಕೆ ಹೋದರೆ ನಾನು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ, ಬೇಜಾರಾಗುತ್ತೆ. ಮೇಡಮ್, ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇದ್ರೂ ಪರವಾಗಿಲ್ಲ ಮೇಡಮ್, ಅಟ್ಲೀಸ್ಟ್ ನಮ್ಮ ಜನಕ್ಕೆ ತಿನ್ನಕ್ಕಾದರೂ ಅವಕಾಶ ಕೊಡಿ ಅಂತ ನಾನು ಕೇಳೋದಷ್ಟೆ.